ಬೆಳೆಧರ ಗ್ರಾಮ ಪಂಚಾಯತ್ನಲ್ಲಿ ಗೋಲ್ಮಾಲ್ ನಡೆದಿದೆ. ನರೇಗಾ ಹೆಸರಿನಲ್ಲಿ ಕೆಲಸ ಮಾಡದೆ ಬಿಲ್ಲನ್ನ ಪಾವತಿಸಿರುವಂತಹ ಅತಿ ದೊಡ್ಡ ಆರೋಪ ಬಂದಿದೆ. ಪೂರ್ಣ ಬಿಲ್ ಮಾಡಿಲ್ಲ, ಕೆಲಸ ಪೂರ್ಣ ಮಾಡಿ ಬಿಲ್ ಮಾಡ್ತೇವೆ. ಪಂಚಾಯಿತಿ ವ್ಯಾಪ್ತಿಯ ಜಕ್ಕೇನಹಳ್ಳಿ ಗ್ರಾಮದ ಮುತ್ತುರಾಯಪ್ಪ ದೇವಾಲಯದ ರಸ್ತೆ ಬದಿ ಗಿಡ ನೆಡುವ ಕಾಮಗಾರಿಗೆ ಈ ಒಂದು ಬಿಲ್ ಮಾಡಲಾಗಿದೆ. ಆದರೆ ಕೆಲಸ ಮಾಡದೆ ಬಿಲ್ ಅನ್ನ ಮಾಡಿದ್ದಾರೆ. ಕ್ರಿಯಾ ಯೋಜನೆ ಪಟ್ಟಿಯಲ್ಲಿರೋದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಕೆಲಸ ಮಾಡಿದ್ದೇವೆ ಅಂತ ಪಿಡಿಒ ಹೇಳುತ್ತಿದ್ದಾರೆ. 6 ಲಕ್ಷದ ಕಾಮಗಾರಿಯಲ್ಲಿ ಸುಮಾರು 30,000 ಬಿಲ್ ಮಾಡಿದೆ. 8 ತಿಂಗಳ ಹಿಂದೆ ಗುಂಡಿ ತೆಗೆದು ಗಿಡ ನೆಡುವ ಗೋಜಿಗೆ ಹೋಗದೆ ತೆಗೆದ ಗುಂಡಿ ಸಂಪೂರ್ಣ ಮುಚ್ಚಿಕೊಂಡಿದೆ. ನರೇಗಾದಡಿ ನಾಮಕಾವಸ್ಥೆಗೆ ಕಾಮಗಾರಿ ಮಾಡಿ ಬಿಲ್ ಪಾವತಿ ಮಾಡಿಕೊಳ್ತಾ ಇದೆ ಈ ಗ್ರಾಮ ಪಂಚಾಯಿತಿ. ತಾಲೂಕಿನ ಬೆಳೆಧರ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದ್ದು, ಅಭಿವೃದ್ಧಿ ಅಧಿಕಾರಿಗಳನ್ನ ಈ ವಿಚಾರವಾಗಿ ಪ್ರಶ್ನೆ ಮಾಡಿದ್ರೆ ನಾನು ಬಂದು ಕೇವಲ 6 ತಿಂಗಳಾಗಿರೋದಷ್ಟೇ ಅಂತ ಹಳೆ ಪಿಡಿಒ ಮಾಡಿರೋದು ಅವರನ್ನೇ ವಿಚಾರಿಸಿ ಅಂತ ಉಡಾಫೆ ಉತ್ತರವನ್ನ ಕೂಡ ಕೊಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಕ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 70 ರಿಂದ 71ರಲ್ಲಿ ನರೇಗಾ ಕಾಮಗಾರಿಯಡಿ 250 ಗುಂಡಿಗಳನ್ನು ತೆಗೆಸೋದು ಅಂತ ಕಾರ್ಯತಂತ್ರ ರೂಪಿಸಿ ಕೇವಲ 150 ರಿಂದ 160 ಗುಂಡಿಗಳನ್ನು ಮಾತ್ರ ತೆಗೆಸಿ ಬಿಲ್ ಮಾಡಿಕೊಂಡಿದ್ದಾರೆ. ಇನ್ನು ಈ ಗುಂಡಿಗಳನ್ನು ತೆಗೆಸಿ 8 ರಿಂದ 9 ತಿಂಗಳಾದರೂ ಸಹ ಯಾವುದೇ ಸಸಿಗಳನ್ನು ನೆಟ್ಟಿಲ್ಲ. 150 ಗುಂಡಿಗಳು ತೆಗೆದರೂ 1 ರಿಂದ ಅರ್ಧ ಅಡಿ ಮಾತ್ರ ತೆಗೆದಿದ್ದಾರೆ. ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5-6 ಇಟ್ಟಿಗೆ ಫ್ಯಾಕ್ಟರಿಗಳಿದ್ದು, ಇಟ್ಟಿಗೆ ಫ್ಯಾಕ್ಟರಿಗೆ ಅಕ್ಕಪಕ್ಕದ ಕೆರೆಕಟ್ಟೆಗಳಲ್ಲಿ ಮಣ್ಣು ತೆಗೆದು ಬಳಸಿಕೊಳ್ತಿದ್ದಾರೆ ಅಂತ ಗುಮಾನಿ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಬಂದಿದ ತಕ್ಷಣ ನಾನು ಎಲ್ಲರಿಗೂ ಮೊನ್ನೆ ಸ್ಟಾಫ್ ಮೀಟಿಂಗ್ ತಗೊಂಡು ನಮಗೆ ಯಾವಾಗ ಡಿಸಿ ಅವರು ಮಾಹಿತಿ ಕೊಟ್ಟರು, ಇಮಿಡಿಯೇಟ್ ಆಗಿ ಹಿಂದಿನ ದಿವಸ ನಮಗೆ ಸೋಮವಾರ ಸಂಜೆ ಮೀಟಿಂಗ್ ತಗೊಂಡು ಹೇಳಿದ್ದಾರೆ. ನಾವು ಮಂಗಳವಾರ ಮೀಟಿಂಗ್ ಕರೆದು ಸಿಬ್ಬಂದಿಗೆ ಎಲ್ಲರಿಗೂ ಈ ಮಾಹಿತಿ ಕೊಟ್ಟಿದ್ದೀವಿ. ಇನ್ಮೇಲೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರಾದರೂ ತೆಗಿತಿದ್ರೆ, ರೈತರು ಇರ್ಬೋದು, ಇನ್ನೊಬ್ರು ಕೆರೆ ಉಳಿದ್ರು, ಮನೆ ಜಮೀನ ತಗೊಂಡಿರ್ಬೋದು, ನಮ್ಗೆಲ್ಲೇ ತಗೊಂಡಿದ್ರು ನಮಗೆ ಮಾಹಿತಿ ಕೊಡಿ ಅಂತ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವತ್ತಿಂದ ಡೇಟ್ ವರೆಗೂ ಬಂದಿಲ್ಲ ಸರ್. ಆದೇಶ ಬರೋದಕ್ಕಿಂತ ಮುಂಚೆ ನಡೀತಾ ಇತ್ತಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಅಂತೂ ನಮಗಿಲ್ಲ. ಮಾಹಿತಿ ಕೊಟ್ಟಿದ ತಕ್ಷಣ ನಾನು ಹೋಗಿದ್ದೀನಿ. ಮಾಹಿತಿ ಕೊಟ್ಟಿರೋದನ್ನ ನಾವು ಅಟೆಂಡ್ ತಕ್ಷಣ ಇಮಿಡಿಯೇಟಾಗಿ ಅಟೆಂಡ್ ಮಾಡಿದ್ದೀವಿ. ಅವತ್ತೇ ಸ್ಟಾಪ್ ಮಾಡಿದ್ದೀನಿ. ಇಮಿಡಿಯೇಟಾಗಿ ಹಾಫ್ ಆನ್ ಅವರಲ್ಲಿ ಸ್ಟಾಪ್ ಮಾಡಿ ಇವಾಗ ಮಾಹಿತಿ ಕೊಟ್ಟಿದ್ದೀನಿ. ಇಲ್ಲ ಸರ್, ಈ ಥರ ವಾನ್ ಮಾಡಿ ಬಂದಿದ್ದೀವಿ, ಅವ್ರು ವೆಹಿಕಲ್ ತೊಗೊಂಡೋದ್ರು, ವಾಪಸ್ ತೊಗೊಂಡೋದ್ರು, ನಮ್ಮ ಮುಂದೆ ತೊಗೊಂಡು. ಟೋಟಲ್ಲು 8,50,000 ರೂಪಾಯಿ ಅಮೌಂಟ್ ಮೇಡಮ್. ಅದಕ್ಕೆ ಆ ಒಂದು ಇದಕ್ಕೆ ಟೋಟಲ್ಲು 200 ಎಷ್ಟು ಗುಂಡಿಗಳು? 230 ಗುಂಡಿಗಳು, 8,50,000 ರೂಪಾಯಿ ಪ್ರಾಜೆಕ್ಟ್ ಅದು. ನಿಮ್ಮ ಇಲಾಖೆಯಿಂದ ಮಾಡಿರೋದ ಅರಣ್ಯ ಇಲಾಖೆಯಿಂದ ಗುಂಡಿ ಹೊಡಿಸಿದಲ್ಲ ಪಂಚಾಯತಿಯಿಂದ. ಈಗ 8,50,000 ಪಂಚಾಯತಿದ ಅಥವಾ ಅರಣ್ಯ ಇಲಾಖೆದ? ಗುಂಡಿ ಪೇಮೆಂಟ್ ಪಂಚಾಯತಿಯಿಂದ ಒಂದ್ಸರಿ ಕೆಲಸ ಮಾಡಿಸ್ಬೇಕಾದ್ರೆ ನೀವು ಅವ್ರದ ಇವ್ರದಂತ ನೀವೇ ಕನ್ಫ್ಯೂಸ್ ಆಗಿ ಅವರೇ ಇಂಪ್ಲಿಮೆಂಟಿಂಗ್ ಏಜೆನ್ಸಿನೂ ಇರುತ್ತೆ. ಲೈನ್ ಡಿಪಾರ್ಟ್ಮೆಂಟ್ಸ್ ಇರೋದ್ರಿಂದ ಅವರೇ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅವರೇ ಮಾಡಿಸ್ತಾರೆ. ಅದಕ್ಕೆ ಕೇಳಿದ್ ನಾನು. ಅವರೇ ಮಾಡಿಸ್ತಾರೆ. ಈಗ ಆಕ್ಷನ್ ಪ್ಲಾನ್ ಫಾರೆಸ್ಟ್ ಅಂತ ಇದೆ ನೋಡಿ, ಅನುಷ್ಠಾನ ಇಲಾಖೆ ಫಾರೆಸ್ಟ್ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ ಮಾಹಿತಿ. ಪೇಮೆಂಟ್ ಆಗಿರೋದು ನಿಮ್ಮಲ್ಲಿ ಆಗಿದೆಯಲ್ಲ? ಗ್ರಾಮ ಪಂಚಾಯತ್ ಪೇಮೆಂಟ್ ಆಗಿದೆಯಾ? ಅದು ಸಪರೇಟ್ ಆಕ್ಷನ್ ಪ್ಲಾನ್ ಮಾಡಿದ್ರೆ ಇದೆ ನಾನು. ಅಲ್ಲ, ಇದು ನರೇಗಾನೇ, ಅದು ನರೇಗಾನೇ, ಅದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಮಾತ್ರ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಜಿಪಿ ಇರುತ್ತೆ, ಇಲ್ಲ ಫಾರೆಸ್ಟ್ ಇರುತ್ತೆ. ನಮ್ಮಲ್ಲಿ ರಸ್ತೆ ಬದಿ ಅದೇ ಜಕ್ಕೇನಹಳ್ಳಿದು ಏನು ಗುಂಡಿಗಳು ಆಗಿದೆ ಅಂತ ಹೇಳ್ಬಿಟ್ಟು ಸ್ಪಾಟ್ ಅಲ್ಲಿ ಹೇಳಿದ್ದಾರೆ. ನಾನೊಂದ್ಸರಿ ಸ್ಪಾಟ್ ನೋಡಿದ್ದೀನಿ, ಬಟ್ ಎಷ್ಟು ಗುಂಡಿ ಆಗಿದೆ ಅನ್ನೋ ಮಾಹಿತಿ ಇಲ್ಲ. ಈಗ ಪೇಮೆಂಟ್ ಆಗಿರ್ಬೋದು. ಇದಕ್ಕೆ ಸಸಿಗಳನ್ನ ಈ ಮುಂಬರುವ ದಿನಗಳಲ್ಲಿ ಏನು ಸಸಿ ಕೊಡ್ತೀವಿ, 1,000 ಸಸಿ ಅಂತ ಒಂದು ಪಂಚಾಯತಿಗೆ ಅಂತ ಹೇಳಿದ್ದಾರೆ ಜೂನಲ್ಲಿ. ಆವಾಗ ನಾವು ಇದಕ್ಕೆ ಸಸಿ ಹಾಕ್ಸ್ತೀವಿ ಈ ಗುಂಡಿಗಳಿಗೆ. ಪೇಮೆಂಟ್ ಆಗಿರೋದು ನಿಮ್ಮ ಗಮನಕ್ಕೆ ಬರ್ದಂಗೆನೇ ಆಗಿದೆ ಸರ್. ಅಂದ್ರೆ ನಾನು ಪೀರಿಯಡ್ ಆಗಿಲ್ಲ, ಹಿಂದೆ ಆಗಿರ್ಬೋದು. ಸ್ಪಾಟ್ ವಿಸಿಟ್ ಹಾಕಿದ್ರಲ್ಲ? ನೋಡಿದ್ದೀನಿ ಸರ್. ಗುಂಡಿ ಇದಾವೆ ಸರ್, ಇದೆ ಗುಂಡಿ ಇದೆ. ಎಷ್ಟು ಗುಂಡಿ ಇದೆ? ಎಷ್ಟು ಗುಂಡಿ ಅಂತ ಕೌಂಟ್ ಮಾಡಿಲ್ಲ ಸರ್. ಎಷ್ಟಿದೆಯಪ್ಪ? 220. ಅಷ್ಟು ಪೇಮೆಂಟ್ ಆಗಿದೆಯಾ? ಓಕೆ. ಅಲ್ಲಿ ಗುಂಡಿನೇ ಇಲ್ವಲ್ಲ ಮೇಡಮ್? ಇಲ್ಲ, ಇದು ಇದೆ ಸರ್. ನಾನು ಎಷ್ಟು ದಿನ ಆಯ್ತು ಕೆಲಸ ಮಾಡಿ? ಯಾವಾಗಿದೆ ಕೆಲಸ? 7 to 8 months. ಹೌದಾ? 7 to 8 months ಗುಂಡಿ ಹೊಡೆದು ಬಿಡೋದಕ್ಕೆ ಸಾಧ್ಯ? 8 ತಿಂಗಳಾದ್ಮೇಲೆ ಗುಂಡಿ ಇರುತ್ತೆ. ಇರ್ತಾವಣ್ಣ. ನೀವೇ ಹೇಳಿ ಎಷ್ಟು ಪೇಮೆಂಟ್ ಮೇಡಮ್ ಅದಕ್ಕಾಗಿ? ಆಯ್ತು ಕೆಲಸ ಮೇಡಮ್ 24,000. 640. ಎಷ್ಟು ಗುಂಡಿಗಳು? 230. ಟೋಟಲ್ ಕಾಸ್ಟ್ ಎಷ್ಟು ಬೇಕಾಗ್ತದೆ?